ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನನಗೆ ಒಂದು ವಾರದ ಮುಂಚೆ 2000 ಕಟ್ಟಿಂಗ್ ಬಂತು. ನಾನು ಆ ಟೈಮಲ್ಲಿ ಸೋಲನ್ನು ಒಪ್ಕೊಂಡಿದ್ರೆ, ನಾನು ಹೊಲಿಯೋಕ್ಕಾಗಲ್ಲ, ನನ್ನ ಕೈಲಿ ಆಗಲ್ಲ ಅಂತ ಹೇಳಿದರೆ ನನ್ನ ಕೈಲಿ ಏನೂ ಆಗ್ತಾ ಇರಲಿಲ್ಲ. ನೋಡಿ, ಇದು ನನಗೆ ಬಂದಿರೋಂಥ ಕಟ್ಟಿಂಗು ನಾನು ಹೊಲಿತಾ ಇದ್ದೀನಿ. ಅದನ್ನು ಬಿಟ್ಟು ನನಗೆ ಡ್ರೆಸ್ಸು ಮತ್ತು ಬ್ಲೌಸು ಸ್ಟಿಚ್ಚಿಂಗು ಕಸ್ಟಮರ್ ಕಡೆಯಿಂದನೂ ಕೂಡ ಬಂತು. ನನ್ನ ಕೈಲಿ ಆಗಲ್ಲ ಅಂತ ಹೇಳಿದರೆ, ನಾನು ಸೋಲು ಒಪ್ಕೊಂಡಿದ್ರೆ ನನ್ನ ಕೈಲಿ ಆಗ್ತಾನೆ ಇರಲಿಲ್ಲ. ನಾನೆಲ್ಲ ಮಾಡ್ತೀನಿ ಕೊಡಿ ಆಯಿತು ಅಂತ ಹೇಳಿಬಿಟ್ಟು ನಾನು ಈ ಥರ ಕಟ್ಟಿಂಗು ಕೂಡ ಈಸ್ಕೊಂಡು ಕಸ್ಟಮರ್ ಬಟ್ಟೆನೂ ಕೂಡ ಈಸ್ಕೊಂಡು ಎರಡೂ ಮಾಡೋದಕ್ಕೆ ನನಗೆ ಸಹಾಯ ಆಯಿತು. ನಾವು ಒಂದು ಸತಿ ಭಯ ಪಟ್ಬಿಟ್ರೆ ನನ್ನ ಕೈಲಿ ಆಗಲ್ಲ ಅಂಥೇಳಿ ನಮ್ಗೆ ಅದೇ ರೂಢಿ ಆಗೋಗುತ್ತೆ. ನಾವೇನಾದರೂ ಸಾಧನೆ ಮಾಡ್ತೀವಿ, ನನ್ನ ಕೈಲಿ ಆಗುತ್ತೆ, ನಾನು ಮಾಡ್ತೀನಿ ಅಂಥೇಳಿ ನಮ್ಮಲ್ಲಿ ಹಠ ಛಲ ಅನ್ನೋದು ನಮ್ಮಲ್ಲಿರಬೇಕು. ಒಂದು ಸತಿ ಪ್ರಯತ್ನ ಪಡಬೇಕು. ನಾವೇನು ಮಾಡ್ತೀವಿ, ನಮ್ಮ ಕೈಲಿ ಆಗಲ್ಲ, ಇದು ಮಾಡೋಕ್ಕಾಗಲ್ಲ, ಇದಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಕೂರಬಾರ್ದು. ನಮಗೇನು ಕೆಲಸ ಬರುತ್ತೋ ಅದನ್ನು ಈಸ್ಕೊಂಡು ನಾವು ಮಾಡಬೇಕು. ನಾನು ಈ ರೀತಿಯಾಗಿ ಎರಡು ಕಡೆಯೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಕಡೆ ಗಾರ್ಮೆಂಟ್ಸ್ ಬಟ್ಟೆ ಕೂಡ ಹೊಲ್ಕೊಂಡು ಬ್ಲೌಸ್ ಕೊಡುವಂಥ ಕಸ್ಟಮರ್ ಬ್ಲೌಸ್ ಕೂಡ ಕೊಡುವಂಥ ಬಟ್ಟೆಗಳನ್ನು ಕೂಡ ಹೊಲ್ಕೊಂಡು ನಾನು ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ. ಯಾರು ಈ ಥರ ಕೆಲಸ ಮಾಡ್ತಾಯಿದ್ರು ಕೂಡ ನೀವು ಕೂಡ ಅಷ್ಟೇ, ನಮಗೆ ಕೆಲಸ ಬರಲ್ಲ ಅಂತ ಹೇಳ್ಬಿಟ್ಟು ನೀವು ಸುಮ್ಮನೆ ಕೂರಬಾರ್ದು. ಬರುವಂಥ ಕೆಲಸಗಳನ್ನ ನಾವು ಸೋಮಾರಿತನವನ್ನು ಬಿಟ್ಟು ನಾವು ಕೆಲಸ ಮಾಡಬೇಕು. ನಾವು ಈ ರೀತಿಯಾಗಿ ಮನೆಯಲ್ಲಿ ನಾವು ಕೆಲಸ ಮಾಡೋದ್ರಿಂದ ಏನು ಉಪಯೋಗ ಅಂತ ಹೇಳಿದ್ರೆ, ಮಕ್ಕಳನ್ನ ನೋಡಿಕೊಂಡು ನಮಗೆ ಮಕ್ಕಳೀಗ ಹೊರಗಡೆ ಸ್ಕೂಲ್ಗೆ ಹೋಗಿರ್ತಾರೆ, ಮಕ್ಕಳು ಯಾವಾಗ ಬರ್ತಾರೋ ಏನೋ, ಮನೆ ಕಡೆ ಏನಾಯಿತು ಅಂತೇಳಿ ನಾವು ಹೊರಗಡೆ ಏನಾದ್ರು ಕೆಲಸಕ್ಕೆ ಹೋದರೆ ಅದೇ ಚಿಂತೆಯಲ್ಲಿರ್ತೀವಿ. ಆದರೆ ನಾವು ಈ ರೀತಿಯಾಗಿ ಮನೆಯಲ್ಲೇ ಕೆಲಸ ಮಾಡೋದ್ರಿಂದ ನಮಗೆ ಎರಡು ರೀತಿಯನ್ನು ಕೂಡ ಆದಾಯಗಳನ್ನ ನಾವು ಗಳಿಸ್ಬೋದು. ನಾವು ಏನಿಲ್ಲಪ್ಪ ಅಂತೇಳಿದ್ರೆ ಇದರಲ್ಲೂ ಸ್ವಲ್ಪ ಆದಾಯ ಬರುತ್ತೆ, ಬ್ಲೌಸಲ್ಲೂ ಕೂಡ ಸ್ವಲ್ಪ ಆದಾಯ ಬರುತ್ತೆ. ನಾವು ಹೊರಗಡೆನೇ ಹೋಗಿ ದುಡಿಬೇಕು ಅಂತೇನಿಲ್ಲ, ಮನೆಯಲ್ಲೂ ಕೂಡ ನಾವು ಉಪಯೋಗ ಪಡಿಸ್ಕೊಬೋದು. ಈ ವಿಡಿಯೋ ಯಾರಿಗಾರು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.